ತರಕಾರಿ ಹುಳಿ ಸಾರು ಮಾಡನೆ ನಮ್ಗೇನ್ ಮಾಡಕ್ ಬರ್ತೈತೆ ನಮ್ ತಗೇನ್ ದುಡ್ಡು ಇರ್ತೈತೆ ಹಂಗಂತ್ಯ ಅಣ್ಣ ಅವಾಗಿಂದ ಕೂಗ್ತಿದ್ದಲ್ಲ ಕೂಗು ಯಾಕಮ್ಮ ಅಣ್ಣ ಏನೋ ಕೂಗ್ತಿದ್ದಲ್ಲ ನಾವು ಓಡಾಡ್ ಬಂದ್ವಿ ಈ ಅಣ್ಣ ಏನೋ ಕೂಗ್ತೈತೆ ತರಕಾರಿ ಬಣ್ಣ ಅಂತಂದು ಅದಕ್ಕೆ ಹೇಳೋದು ಓದ್ಕೊಳ್ರಿ ಅಂತಂದು ಓದ್ಕೊಂಬಿಲ್ಲ ಅಂದ್ರೆ ನನ್ನಂಗೆ ಊರೆಲ್ಲ ಸುತ್ತಬೇಕು ನೋಡ್ರಿ ಈ ಅಣ್ಣ ಹೆಂಗ್ ಹೇಳ್ತೈತೆ ನಾವ್ಯಾಕೆ ಊರು ಸುತ್ತಾನ ಹೋಗು ನಮ್ಮ ಹೊಲ ಇಲ್ವೇ ನಾವು ದುಡ್ಕೊಂಡ್ ತಿಂತೀವಿ ಅಪ್ಪ ಹಂಗ ಅನ್ಕೋಬೇಡ ನಮಗೂ 5 ಎಕರೆ ಐತ್ವಲ್ಲ ಮತ್ತೀಗ ಯಾಕೆ ನೀನು ತರಕಾರಿ ಮಾರಕ್ ಬಂದಿದ್ಯಾ ನೀನು ಚೆನ್ನಾಗಿ ಓದ್ಕೋಬೇಕಿತ್ತು ಅಯ್ಯೋ ಓದಿಲ್ಲಪ್ಪ ಅದಕ್ಕೆ ಇವಾಗ ಹಿಂಗ್ ಕಷ್ಟಪಡ್ತಿರೋದು ಅಲ್ಲಿ ನೋಡು ಅವ ಅಣ್ಣಯ್ಯ ಅವಾಗ್ಲೇ ಕೂಗ್ತಿತ್ತಲ್ಲ ಹಂಗ್ ಕೂಗ್ತೈತೆ ಅಂದ್ರೆ ಅಟ್ಲ ತಿರ್ಕೊಂಡ್ ಕೂಕಣೈತಿ ಒಳ್ಳೆ ಕೂರಿಗೆ ನಾವು ಜಾಸ್ತಿ ತಲೆ ತಿಂತೀವಿ ಅಂತ ನಡಿ ಆ ಕಡೆಗೆ ಹೋಗೋಣ ಸುಮ್ನೆ ಕುಕ್ಕಮ್ಮನ ಸರಿನಾ ತರಕಾರಿ ಬರ್ರಪ್ಪ ಅಣ್ಣ ಇದ್ದೀರಾ ಅಕ್ಕ ಇದ್ದೀರಾ ಏನೇನ್ ಬೇಕು ತರಕಾರಿ ಎಲ್ಲ ತಂದಿದ್ದೀನಿ ಒಂದು ನಾನು ಹೇಳೋದನ್ನ ಕೇಳ್ರಪ್ಪ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು ಓದ್ಕೊಂಬಿಲ್ಲ ಅಂದ್ರೆ ನಾನು ಅವಾಗ ಓದ್ಕೊಂಬಿಲ್ಲ ಅದಕ್ಕೆ ಇವಾಗ ಬಿಸ್ಲಾಗೆ ಮಳೆಯಾಗೆ ಚಳಿಯಾಗೆ ನಡುಕ್ತೀನಿ ಆಮೇಲೆ ಬಿಸ್ಲಾಗ ತಿರ್ಗಾಡ್ತೀನಿ ಮತ್ತೀಗ ಕಷ್ಟಪಡ್ತೀನಿ ಊರೆಲ್ಲ ಸುತ್ತಾಡ್ತೀನಿ ನೀವು ಹಂಗೆ ಆಗ್ಬೇಡ್ರಿ ಮತ್ತೆ ಮಕ್ಕಳು ಕೈಲಿ ಯಾವಾಗ್ಲೂ ಮೊಬೈಲ್ ಕೊಡ್ಬೇಡ್ರಿ ನಾನು ಹೇಳೋದೆಲ್ಲ ಒಳ್ಳೇದಕ್ಕೆ ಅಣ್ಣಯ್ಯ ಇಂಥವ್ ಹೇಳು ಅಂದ್ರೆ ಆಹಾ ನೀನ್ ಹೇಳದ್ ಕೇಳಿ ಯಾರಿಗೂ ಫೋನೇ ಕೊಡಲ್ಲ ನಾವು ಗೊಂಬಲಕ್ಕೊಂಡ್ ನೋಡ್ಕೋಬೇಕು ನಿನ್ ಮಾತು ಕೇಳಿ ಆಮೇಲೆ ನಮ್ಮ ಅಜ್ಜಿ ಗುಂಡಜ್ಜಿ ಕೊಡೋದೇ ಇಲ್ಲ ನೀನ್ ಹಂಗೆಲ್ಲ ಹೇಳ್ಬೇಡ ಅಣ್ಣಯ್ಯ ಅಲ್ವಲ್ರ ಪಾಪ ನಾನು ನಿಜಾನೇ ಹೇಳ್ತಿರೋದು ನಾವು ಸಣ್ಣ ಹುಡುಗರು ಇದ್ದಾಗ ಯಾವ ಫೋನು ಇರ್ಲಿಲ್ಲ ಏನೂ ಇರ್ಲಿಲ್ಲ ಗೊತ್ತೇ ನಮ್ಮ ಅಮ್ಮ ಹೇಳ್ತಿತ್ತು ಓದ್ಕೇಳಪ್ಪ ಸ್ಕೂಲ್ಗೆ ಹೋಗಪ್ಪ ಅಂತಂದು ನಾನು ಹೊಲ್ದಾಗಿ ಓಡಾಡ್ಕೊಂಡು ಬಚ್ಚಿಕೊಂಡು ಸ್ಕೂಲ್ಗೆ ಹೋಗ್ದಂಗೆ ಅದೇ ಬರ್ತಿದ್ದೆ ಇವತ್ತು ನೋಡು ಎಷ್ಟು ಕಷ್ಟಪಡ್ತೀನಿ 1 ರೂಪಾಯಿಗೂ ನೀವು ಚೆನ್ನಾಗಿ ಓದಿದ್ರೆ 50,000 60,000 ಹಿಂಗೆ ದುಡ್ಕೊಬೋದು ಪ್ಯಾಟೆಗೆ ಗೊತ್ತೇ ಹೂನಮ್ಮ ಅದಕ್ಕೆ ಹೇಳೋದು ಚೆನ್ನಾಗಿ ಓದ್ಕೊಳ್ರಿ ಅಂತಂದು ಏನು ಬೇಡ್ರಪ್ಪ ಸುಮ್ಮನೆ ಹೋಗ್ರಿ ಆಮೇಲೆ ಅಪ್ಪ ಅಮ್ಮ ಬಂದು ನಮಗೆ ಆಮೇಲೆ ಸರಿಯಾಗಿ ಇಟ್ಕೊಂಡು ಇಕ್ಕೇರಳ್ಳ ನಾನು ಕೂಗ್ತೀನಿ ತರಕಾರಿ ತರಕಾರಿ ಯಾರಿಗೆ ಬೇಕು ತರಕಾರಿ ಒಣಗೋಗಿರೋ ಕ್ಯಾಪ್ಸಿಕಮ್ ಬೇಕಾ ಸಣ್ಣ ಸಣ್ಣ ಈರುಳ್ಳಿ ಬೇಕಾ ಗುಳ್ಳೆ ಟಮಟೆಣ್ಣು ಬೇಕಾ ಆಮೇಲೆ ಬಾಡೋಗಿರೋ ಹೀರೆಕಾಯಿ ಬೇಕಾ ತೂತು ಬದನೆಕಾಯಿ ಬೇಕಾ ಆಮೇಲೆ ಸೊಪ್ಪು ಕಿತ್ತೋಗೈತೆ ಸ್ವಲ್ಪ ಸ್ವಲ್ಪ ಬೇಕಾ ಹೇ ಇದ್ಲಾಗಿಂದ ಎದ್ದು ಹೋಗ್ತೀರಾ ಇಲ್ವಾ ಏನಲ್ಲ ಒಣಗೋಗಿವೆ ಕ್ಯಾಪ್ಸಿಕಮ್ ಸೊಪ್ಪು ತೂತ ಬಿದ್ದೈತೆ ಹಂಗೆ ಹೇಳೋದು ತಮಾಷೆಗಂದೆ ಬಿಡೋಣ ಯಾಕಂಗ್ ಸಿಟ್ ಮಾಡ್ಕೊಂತೀಯ ಅಯ್ಯಯ್ಯಪ್ಪ ಈಗಿನ ಹುಡುಗರಿಗೆ ಏನು ಹೇಳಕ್ಕಾಗಲ್ಲ ಕೇಳ್ರಪ್ಪ ಕೇಳ್ರಿ ಮಕ್ಳ ಕೈಗೆ ಎಲ್ಲಾರು ಫೋನ್ ಕೊಡ್ಬೇಕು ಯಾಕಂದ್ರೆ ಅವರಿಗೂ ಒಂದು ಮನಸ್ಸು ಇದೆ ಅವರು ಗೊಂಬಲಕ್ಕನ್ನ ನೋಡ್ಕೊಂಬದ್ ಬೇಡವೆ ಓಹೋ ಕೇಳಿಸ್ತಾ ಅಯ್ಯೋ ನಿಮ್ಮ ಮನ್ಕಾಯಾಗ ಹೋಗ ಏನ್ರಲ್ಲ ಹೇಳ್ತಿರೋದು ಹಂಗೆ ಸುಮ್ನಿರಣ ನೀನು ಕೇಳ್ರಪ್ಪ ಕೇಳ್ರಿ ಎಲ್ಲಾರು ಚೆನ್ನಾಗಿ ಓದ್ಕೋಬೇಕು ಓದ್ಕೊಂಬಿಲ್ಲ ಅಂದ್ರೆ ನಾನ್ ತರ ಚಿಂಟು ತರ ಅಮ್ಮಿ ತರ ಸೋಂಬೇರಿಗಳಾಗ್ಬಿಡ್ತೀವಿ ಮರದ ಕೆಳಗೆ ಕೂತ್ಕೊಂಡು ಅಲ್ಟೆ ಹೊಡಿತೀವಿ ಆಮೇಲೆ ಡ್ಯಾನ್ಸ್ ಮಾಡ್ತೀವಿ ಎಲ್ಲಾನು ಮಾಡ್ತೀವಿ ನಿಮ್ ಮಕ್ಳು ಸೋಂಬೇರಿ ಆಗ್ಬಾರ್ದಂದ್ರೆ ನೆಟ್ಟಿಗೆ ಸ್ಕೂಲಿಗೆ ಕಳಿಸ್ಬೇಕಪ್ಪ ಸ್ಕೂಲಿಗೆ ಕಳಿಸ್ಬೇಕ ಲೇ ನನ್ನ ಮಗ್ನಿ ಕಿರಣ ನಮ್ಮ ಮಾನ ಮರ್ಯಾದೆ ತೆಗಿಕಿ ನೊಬ್ಬ ಸಾಗು ಕಣ ಜೊತೆಗಿದ್ದು ಪಿನ್ನಿಕ್ಕದು ಅಂದ್ರೆ ನಿನ್ನಂತರ್ನ ನೋಡಿ ಕಲಿಬೇಕು ಕಿರಣ ಯಾಕಲ ಚಿಂಟು ಹಂಗಂತ್ಯಾ ಯಾಕಮ್ಮಿ ಮತ್ತೀಗ ನೀನೇ ಹೇಳ ಮನಸ್ಸು ಮುಟ್ಕೊಂಡು ಹೇಳ ನಾವು ಓದ್ಕೊಂಬಂದ್ರೆ ಚೆನ್ನಾಗಿ ಆಟ ಆಡ್ತೀವಿ ಹಂಗಂತಂದ್ಬಿಟ್ಟು ನಾವು ಸೋಂಬೇರಿಗಳೇ ನೀನು ಎಲ್ಲರಿಗೂ ಹೇಳ್ತಿದ್ಯಾ ನಮ್ಮಂಗೆ ಸೋಂಬೇರಿಗಳು ಆಗ್ತಾರೆ ಚೆನ್ನಾಗಿ ಓದಿಸ್ರಿ ಹಂಗೆ ಹಿಂಗೆ ಅಂತಂದು ನಾನು ಹಂಗೆ ಹೇಳಿನೆ ಅಯ್ಯೋ ದೇವ್ರಿ ಸರಿ ಕಣಪ್ಪ ಆಯ್ತು ತಪ್ಪಾಯ್ತು ನೀನೇ ಹೇಳು ನಾನು ಡ್ಯಾನ್ಸ್ ಮಾಡ್ಕೆ ಹೇಳ್ತೀನಿ ಸರಿನಾ ಸರಿ ಆಯ್ತು ಹೇಳು ಚಿಂಟು ಯಾರಿಗೆ ಯಾರಿಗೆ ಬೇಕು ಬೇಕು ತರಕಾರಿ ಯಾರಿಗೆ ಬೇಕು ತರಕಾರಿ ನನ್ಗೆ ಬೇಕು ಬೆಳ್ಳಂಗಿರೋ ಬೆಂಡೆಕಾಯಿ ಬೇಕಾ ಡುಮ್ಡುಮ್ಮಕ್ಕಿರೋ ಬದನೆಕಾಯಿ ಬೇಕಾ ಗುಳ್ಳೆ ಟಮಟೆಣ್ಣು ಬೇಕಾ ದಪ್ಪಗಿರೋ ಲೋಲ ಟಮಟೆಣ್ಣು ಬೇಕಾ ನನ್ಗೆ ಸೊಪ್ಪು ಬೇಕು ಹಸಿರು ಸೊಪ್ಪು ತರಕಾರಿ ಬೇಕು ಇಲಿಮರಿಕಿವೆ ಎಷ್ಟಿರೋ ಮೆಂತ್ಯ ಸೊಪ್ಪು ಬೇಕಾ ಕುರಿಕಿವೆ ಅಂತಿರೋ ಪಾಲಕ್ ಸೊಪ್ಪು ಬೇಕಾ ಮೋಟ್ಗಿರೋ ದಂಟಿನ ಸೊಪ್ಪು ಬೇಕಾ ಉದ್ದಕ್ಕಿರೋ ಕಿರುಕ್ಸಲ ಸೊಪ್ಪು ಬೇಕಾ ಅಜ್ಜಿ ಕೂರ್ಲು ತರ ಇರೋ ತಬಾಕಿ ಸೊಪ್ಪು ಬೇಕಾ ಸಣ್ಣಗಿರೋ ಕಾಳು ತಬಾಕಿ ಸೊಪ್ಪು ಬೇಕಾ ಎಲ್ಲ ಬೇಕು ತರಕಾರಿ ತಿಂದು ಸೊಪ್ಪು ತಿಂದು ನಾವು ಶಕ್ತಿವಂತರಾಗಬೇಕು ಯಾರಿಗೆ ಬೇಕು ತರಕಾರಿ ಸೊಪ್ಪು ಯಾರಿಗೆ ಬೇಕು ಬೇಗ ಬನ್ನಿ ಕವರ್ ತಗೊಂಡ್ ಬನ್ನಿ ಕವರ್ ಮಾರಂಗಿಲ್ಲ ಬ್ಯಾಗ್ ತಗೊಂಡ್ ಬನ್ನಿ ಟಿಂಕಾಣಕ್ಕ ಟಿಂಗ್ 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 ನಕ್ಕ ಟಿಂಕಣಕ್ಕ ಟಿಂಗ್ ಟಿಂಗ್ ಟಂಗ್. ನಿಮಗೆ ಹಳು ಬರ್ತಿಲ್ವೇ ಈರುಳ್ಳಿ ಉಪಯೋಗಿಸಿ ನಿಮ್ಗೆ ಸಿಟ್ಟು ಬರ್ತಿಲ್ವೇ ಮೆಣಸಿನಕಾಯಿ ತಿನ್ನಿ
ಮೆಣಸಿನ್ಕಾಯಿಗೆ ಮುಗ್ಳು ಮೆಣಸಿನ್ಕಾಯಿ ಬೇಕಾ, ದಪ್ಪನ ಮೆಣಸಿನ್ಕಾಯಿ ಬೇಕಾ, ಬೋಂಡದ ಮೆಣಸಿನ್ಕಾಯಿ ಬೇಕಾ? ಇನ್ನೂ ಖಾರ ಬೇಕಂದ್ರೆ ಬೆಳ್ಳುಳ್ಳಿ ಚೆನ್ನಾಗಿ ತಿನ್ನಿ. ಸಣ್ಣಗೆ ಬಳ್ಳಿ ತರ ಬಳಕ್ಬೇಕಾ, ಹೀರೆಕಾಯಿ ತಿನ್ನಿ. ಹೀರೆಕಾಯಿಗಿಂತ ಸುಮಾರಾಗಿ ದಪ್ಪ ಆಗ್ಬೇಕಂದ್ರೆ ಪಟ್ಲಕಾಯಿ ತಿನ್ನಿ. ಮತ್ತೆ ಇನ್ನೊಂದು, ತುಂಬಾ ಚಳಿ ಆಗ್ತಿದ್ರೆ ಬೋಂಡದ ಮೆಣಸಿನ್ಕಾಯಿ ತಗೊಂಡೋಗಿ ಬೋಂಡ್ ಹಾಕೊಂಡು ತಿನ್ನಿ. ಮನೆಯವರೆಲ್ಲ ಖುಷಿ ಪಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತಿನ್ನಿ. ನಿಮ್ಗೆ ತುಂಬಾ ಹೀಟ್ ಆಗಿ ಬೇದಿ ಮಾಡ್ಕೊಂತಿದ್ರೆ ಮೆಂತ್ಯ ಸೊಪ್ಪು ತಗೊಂಡೋಗಿ ತಿನ್ನಿ. ಇನ್ನು ಹೆಚ್ಚಿನ ವಿಟಮಿನ್ಸ್ ಅವು ಇವು ಬೇಕಂದ್ರೆ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ತಿನ್ನಿ. ಕ್ಯಾರೆಟ್ ಇಂದ ಹಲ್ವಾ ಮಾಡಿ, ಬೀಟ್ರೋಟ್ ಇಂದ ಪಲ್ಯ ಮಾಡಿ, ಬೆಂಡೆಕಾಯಿಂದ ಬೆಂಡೆಕಾಯಿ ಸಾರು ಮಾಡಿ, ಇಲ್ಲ ಪಲ್ಯನಾದ್ರೂ ಮಾಡಿ, ಹುಳ್ಳಿಕಾಯಿ ತಗೊಂಡೋಗಿ ಬಸ್ಸಾರು ಮಾಡಿ, ಮಿಕ್ಸ್ ತರಕಾರಿ ತಗೊಂಡೋಗಿ ಪಲಾವ್ ಮಾಡಿ, ಮೆಂತ್ಯ ಸೊಪ್ಪು ತಗೊಂಡೋಗಿ ಮೆಂತ್ಯ ಬಾತ್ ಮಾಡಿ, ಪಾಲಕ್ ಸೊಪ್ಪು ತಗೊಂಡೋಗಿ ಪಾಲಕ್ ಬಾತ್ ಮಾಡಿ, ಮೂಲಂಗಿ ತಗೊಂಡೋಗಿ ಸಾರು ಮಾಡಿ, ಮೂಲಂಗಿ ಚಟ್ನಿ ಮಾಡಿ, ಮುದ್ದೆ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ. ಪಟ್ಲಕಾಯಿ ತಗೊಂಡೋಗಿ ಪಟ್ಲಕಾಯಿ ಸಾರು ಮಾಡಿ, ಹೀರೆಕಾಯಿ ತಗೊಂಡೋಗಿ ಹೀರೆಕಾಯಿ ಸಾರು ಮಾಡಿ, ಬಸ್ಸಾರು ಮಾಡಿ, ಗೊಜ್ಜು ಮಾಡಿ ತಿನ್ನಿ. ಅದ್ಭುತ! ಬದನೆಕಾಯಿ, ಟಮಟೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಸುಟ್ಬಿಟ್ಟು ಕ್ಯೂಸ್ಕೊಂಡು ಗೊಜ್ಜು ಮಾಡ್ಕೊಂಡಾದ್ರೂ ತಿನ್ನಿ, ಇಲ್ಲ ಬೇಯಿಸ್ಕೊಂಡು ಗೊಜ್ಜು ಮಾಡ್ಕೊಂಡಾದ್ರೂ ತಿನ್ನಿ, ಇಲ್ಲ ಎಣ್ಣೆ ಹುರಿದು ಗೊಜ್ಜು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡಾದ್ರೂ ತಿನ್ನಿ. ನಿಮ್ ಇಷ್ಟ ಆದ್ರೆ ಬಂದ್ ತರಕಾರಿ ತಗೊಂಡೋಗಿ, ಯಾರಿಗೆ ಬೇಕು ತರಕಾರಿ, ಟಿನ್ 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 ಟಿನ್. ಅಯ್ಯಪ್ಪ ದೇವ್ರೆ, ಇವ್ರ ತರ ತರಕಾರಿ ಮಾರಿದ್ರೆ ನಾನು ಗೋವಿಂದ. ನಿಜ ಹೇಳಿ ತರಕಾರಿ ಹಾಡು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ